ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬಾರ್ದು. ಆ ಥರ ನೋಡಿದರೆ ನಿಮಗೂ ಅದರಲ್ಲಿ ಏನಾದರೂ ಹೆಲ್ಪ್ ಆಗೋ ಥರ ಇದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮೊದಲಿಗೆ ನಾನು ಇಲ್ಲಿ ಸೀರೆಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕನ್ನು ಮಾಡಿ ಇಲ್ಲಿ ಸಿಲಿಂಡರ್ ಶೇಪಲ್ಲಿರೋ ಬೀಡನ್ನು ನಾನು ತೊಗೊಂಡಿದ್ದೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ 8 ಚೈನನ್ನು ಹಾಕ್ತಾಯಿದ್ದೀನಿ. 8 ಚೈನನ್ನು ಹಾಕಿ ಆ 8 ಚೈನನ್ನು 4 ಚೈನ್ ಇರೋ ಕಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಆವಾಗ ನಾವು ಆರ್ಚ್ ಹಾಕಿದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಲೂಸಾಗಿ ಲಾಕನ್ನು ಮಾಡಿ ದಾರನ ಉದ್ದ ಎಳೆದುಬಿಟ್ಟು ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಕಲಿಬೋದು ಫ್ರೆಂಡ್ಸ್. ಬಿಗ್ನರ್ಸ್ ಆಗಿ ನೀವು ನೋಡ್ತಾ ಇದ್ದೀರಾ ಅನ್ನೋದಾದರೆ ಕೂಡ ತುಂಬಾ ಬೇಗ ಕಲ್ತು ಬಿಡ್ಬೋದು. ಬಟ್ ನಿಮಗೆ ಪೇಷನ್ಸಿಂದ ಒಂದು 5 ನಿಮಿಷ 10 ನಿಮಿಷ ವೀಡಿಯೋನ ಕೂತ್ಕೊಂಡ್ಬಿಟ್ಟು ನೋಡಿದರೆ ಖಂಡಿತವಾಗ್ಲೂ ನೀವು ಯಾವುದೇ ಥರ ಅಮೌಂಟ್ ಕೊಟ್ಟುಬಿಟ್ಟು ಔಟ್ಸೈಡ್ ಕಲಿಯೋದು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ಪು ನಾವು ಯೂಟ್ಯೂಬಲ್ಲಿ ಎಲ್ಲಾನೇ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ತಾ ಇರೋದು. ಇಲ್ಲಿ ಬೇಸ್ ಲೈನು ಫ್ರೆಂಡ್ಸ್, ಇಲ್ಲಿ ಒಂದು ಬೀಡು 8 ಚೈನು, ಒಂದು ಬೀಡು 8 ಚೈನು, ಇದೇ ಥರ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕಂಟಿನ್ಯೂ ಆದಮೇಲೆ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇಲ್ಲೇನು ಸ್ಟಾರ್ಟಿಂಗ್ ಬೀಡ್ ಹಾಕಿದ್ದೀವಲ್ವ ಅಲ್ಲಿ ಲಾಕನ್ನು ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ 3 ಚೈನನ್ನು ಹಾಕೊಳ್ಳೋಣ. 3 ಚೈನ್ ಹಾಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 8 ಚೈನ್ ಹಾಕಿದ್ದೀವಲ್ವ ಅದರ ಒಳಗಡೆ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಟ್ರಿಬಲ್ ಕ್ರೋಶ ಬರೋದು, ಮಿಕ್ಕಿದ್ದೆಲ್ಲ ಡಬಲ್ ಕ್ರೋಶನೇ ಫಾರ್ಮ್ ಆಗುತ್ತೆ ನಮಗಿಲ್ಲಿ. ಇಲ್ಲಿ ನಾನು ಟೋಟಲಾಗಿ 7 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. 7 ಡಬಲ್ ಕ್ರೋಶ ಹಾಕಿದ ಆದಮೇಲೆ ದಾರ ಈ ಥರ ಉದ್ದ ಎಳೆದ್ಬಿಟ್ಟು ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಕ್ರಿಸ್ಟಲು ಯೂಸ್ ಮಾಡ್ಬೋದು, ಇಲ್ಲ ಇನ್ನೂ ದಪ್ಪ ಬೇಕು ಅನ್ನೋದಾದ್ರೂ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನಿಮ್ಮದು ದಪ್ಪ ಬೇಕನ್ನೋದಾದರೆ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಬೋದು. ನಾನು ಬೀಡನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ, ಎರಡಕ್ಕೊಂದು ಡಬಲ್ ಕ್ರೋಶ. ಅಂದರೆ ಇಲ್ಲಿ ನಾನು ಟೋಟಲಾಗಿ 8 ಚೈನಲ್ಲಿ ನಮಗೆ 14 ಡಬಲ್ ಕ್ರೋಶ ಕುತ್ಕೋತಾ ಇದೆ. ಅಂದರೆ 7 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ 7 ಬೀಡನ್ನು ಹಾಕ್ತಾಯಿದ್ದೀನಿ. 7 ಬೀಡ್ ಹಾಕೋದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಎಲ್ಲಿಗೂ ಲಾಕ್ ಮಾಡೋಷ್ಟಿಲ್ಲ. ಡೈರೆಕ್ಟಾಗಿ 3 ಚೈನನ್ನು ಹಾಕಿಬಿಟ್ಟು ಮತ್ತು ಸೇಮ್ ಸೂಜಿ ಮೇಲೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 8 ಚೈನ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿಬಿಟ್ಟು ಎರಡಕ್ಕೊಂದು ಮತ್ತು ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಟ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಟ್ರಿಬಲ್ ಕ್ರೋಶ, ನೀವು ಬೇಕಂದರೆ ಡಬಲ್ ಕ್ರೋಶನೂ ಹಾಕ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಮಾತ್ರ ಟ್ರಿಬಲ್ ಕ್ರೋಶನ ಹಾಕಿಬಿಟ್ಟು ಮಿಕ್ಕಿದೆಲ್ಲ ಡಬಲ್ ಕ್ರೋಶನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ಎರಡಕ್ಕೊಂದು ಡಬಲ್ ಕ್ರೋಶ. ಕಂಟಿನ್ಯೂ ಆಗಿ ನೋಡಿದ್ರೆ ತಾನೇ ನಿಮಗೆಲ್ಲ ಹೇಗೆ ಹಾಕಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ ಫ್ರೆಂಡ್ಸ್. ಒಂದು ಸ್ಯಾರಿ ಕುಚ್ಚು ಹಾಕ್ಕೊಂಡು ಹೋಗ್ತಾ ನೋಡ್ತಾ ಅದ್ರ ಜೊತೆಗೆ ನಮಗೆ 2 ಐಡಿಯಾ ಬರ್ಬೋದು. ಆ ಥರ ನೋಡ್ಬೋದು ನಾವು. ಅಷ್ಟು ಮೈಂಡ್ ಇಟ್ಕೊಂಡು ನೋಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅಂತ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ತಾ ಇರೋದು. ನೋಡಿ ಮತ್ತೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಹಾಕಿಬಿಟ್ಟು ಎರಡಕ್ಕೊಂದು ನಾನು ಯಾವುದೇ ಕಾರಣಕ್ಕೂ ಗೋಲ್ಡ್ ಬೀಡು ಲಾಕ್ ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ಹಾಕಿಬಿಟ್ಟು ನಾನು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ಕೋತಾ ಇರೋದು. ಬೀಡ್ ಆದಮೇಲೆ ಇಲ್ಲಿ ಕೂಡ ನಾನು 7 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನಾನು ಕೊನೆವರೆಗೂ ಹಾಕೋದು ಹೇಗಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ, ನನ್ನ ಮಾತು ನಿಮಗೆ ಬೋರ್ ಆದ್ರೂ ಪರವಾಗಿಲ್ಲ, ಬಟ್ ಅರ್ಥ ಆಗಲಿ ನಿಮಗೆ ನಾನು ಹೇಗೆ ಹಾಕ್ತಾಯಿದ್ದೀನಿ ಅನ್ನೋದು ಗೊತ್ತಾಗಲಿ ಅನ್ನೋ ರೀಸನ್ಗೆ ನಾನು ತೋರಿಸ್ತಾ ಇರೋದು. ನೋಡಿ
ಈ ಥರ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಮತ್ತೆ 3 ಚೈನನ್ನು ಹಾಕಬೇಕು. 3 ಚೈನನ್ನು ಹಾಕಿಬಿಟ್ಟು ನೋಡಿ, 3 ಚೈನನ್ನು ಹಾಕಿ ಮತ್ತೆ ಡಬಲ್ ಕ್ರೋಶನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಇದೇ ಥರ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಆರಾಮಾಗಿ ಹಾಕ್ಬೋದು, ತುಂಬ ಬೇಗ ಕೂಡ ಹಾಕ್ಬೋದು. ಲೇಟ್ ಏನಾಗಲ್ಲ ಈ ಡಿಸೈನ್ಸ್ಗೆ. ವಿತಿನ್ 1 ಅವರಲ್ಲಿ 1.5 ಅವರಲ್ಲಿ ನೀವು ಈ ಸ್ಯಾರಿ ಕುಚ್ಚನ್ನು ಕಂಪ್ಲೀಟಾಗಿ ಮಾಡ್ಬೋದು. ಸೊ 3 ಚೈನ್ ಹಾಕೊಂಡು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಕೂಡ ನಾನು 8 ಚೈನ್ ಒಳಗಡೆಗೆ ಒಂದು ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿಂದ ನಾನು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ನಾನು 7 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. 7 ಡಬಲ್ ಕ್ರೋಶ ಹಾಕಿದಾದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ತಿರುಗು 7 ಡಬಲ್ ಕ್ರೋಶನ ಹಾಕ್ತೀನಿ. ಸೊ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಮಾಡಿದರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 7 ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ನೀವು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದು ಕೂಡ ಲುಕ್ಕಾಗಿ ಬರುತ್ತೆ. ಸೊ ಕಸ್ಟಮರ್ ಬಂದುಬಿಟ್ಟು ನನಗೆ ಬೀಡ್ ಜಾಸ್ತಿ ಬೇಡ, ನನಗೆ ಸಿಂಪಲ್ಲು ಇರಬೇಕು, ನೋಡೋಕೆ ಚೆನ್ನಾಗೂ ಕಾಣಿಸ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ತುಂಬ ಕಡಿಮೆ ಬೀಡ್ ಯೂಸ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಆಲ್ಮೋಸ್ಟ್ ಆಗಿ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಕುಚ್ಚು ಕಟ್ಟಿಸ್ಕೊತಾ ಇದ್ದಾರೆ. ಎಂಥ 300 ಸ್ಯಾರಿ ಇದೆ ಅಂದರೆ ಕೂಡ ಕುಚ್ಚು ಕಟ್ಟಿಸ್ಕೋಬೇಕು, ಹಾಕಬೇಕು ಅನ್ನೋದು ಒಂದು ಅವ್ರಿಗೆ ಇರ್ತಾ ಇದೆ. ಅದಕ್ಕೋಸ್ಕರ ನಾವು ಕುಚ್ಚು ಕಟ್ಟಿಸ್ಕೊತಾ ಇದ್ದೀವಿ, ಅಮೌಂಟು ಕೊಡ್ತಾ ಇದ್ದೀವಿ, ಹಾಳಾಗಬಾರ್ದು ಯಾವುದೇ ಕಾರಣಕ್ಕೂ ಸ್ಯಾರಿನ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇವಾಗ ಎಲ್ಲರೂ ಥ್ರೆಡ್ ವರ್ಕೇ ಮಾಡ್ತಾ ಇರೋದು ಫ್ರೆಂಡ್ಸ್. ಕುಚ್ಚು ಕಟ್ಟೋದ್ರಲ್ಲಿ ಥ್ರೆಡ್ ವರ್ಕಿಂದನೇ ಕುಚ್ಚು ಕಟ್ಟಿಸ್ಕೊತಾ ಇರೋದು. ಯಾವುದೇ ಥರ ಬೀಡ್ ಜಾಸ್ತಿ ಬೀಡ್ ಯೂಸ್ ಮಾಡ್ತಾ ಇಲ್ಲ. ಎಂಥ ಬ್ರ್ಯಾಂಡೆಡ್ ಬೀಡ್ ತಂದ್ರೂ ಸ್ವಲ್ಪ ದಿವಸ ಆದಮೇಲೆ ಅದು ಬ್ಲ್ಯಾಕ್ ಬೀಳೋ ಥರ ಇರ್ತಾ ಇದೆ. ಅದಕ್ಕೋಸ್ಕರ ಅಂದ್ಬಿಟ್ಟು ಅವರಿಗೆ ನಮ್ಗೆ ಥ್ರೆಡ್ ವರ್ಕೇ ಬೇಕು ಅಂತ ಈ ಥರ ಹೇಳ್ತಾ ಇದ್ದಾರೆ. ಮತ್ತು ನಾನು ನಾಳೆ ಆಗಿರ್ಬೋದು ಆ ಥರ ನಾನು ನಿಮಗೆ ಲೈವಲ್ಲಿ ಹೇಗೆ ಕ್ರೋಶಾ ವರ್ಕ್ ಹಾಕಬೇಕು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ನಾನು ಲೈವಲ್ಲಿ ಬಂದುಬಿಟ್ಟು ಹೇಳ್ತೀನಿ. ಸೊ ಬಿಗಿನರ್ಸ್ ಆಗಿ ಹೇಗೆಲ್ಲ ಹಾಕಬೇಕು, ಅದಕ್ಕೆ ಯಾವ ಥರ ಏನು ತೊಗೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಮತ್ತು ಇಲ್ಲಿ ಕೂಡ 6 ಡಬಲ್ ಕ್ರೋಶಾ ಮಾಡೋದಾದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಸ್ಟಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ. ಸೊ ಲಾಸ್ಟಲ್ಲಿ ಎಂಡ್ ಮಾಡೋ ಗಂಟ ನಾನು ಹಾಕ್ತೀನಿ ಅಂತ ಹೇಳಿದ್ನಲ್ವ, ಎಂಡ್ ಮಾಡೋ ಗಂಟ ನಿಮಗೆ. ಸೊ ಮತ್ತೆ 7 ಡಬಲ್ ಕ್ರೋಶಾ ಆದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತು ಹಾಗೆ ರಿಟರ್ನ್ ಬಂದುಬಿಟ್ಟು ನೀವು 7 ಡಬಲ್ ಕ್ರೋಶನ ಹಾಕಿ ಒಂದು 2ರಿಂದ 3 ಸಿಂಗಲ್ ಚೈನನ್ನು ಹಾಕ್ಕೊಂಡ್ಬಿಟ್ಟು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಎರಡಕ್ಕೊಂದು ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 8 ಚೈನ್ ಒಳಗಡೆಯಿಂದ ಮೇಲಕ್ಕೆ ಬಂದು, ಸೊ ನೋಡಿ ಎರಡಕ್ಕೊಂದು ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಅಲ್ಲಿ ಏನು ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಲಾಸ್ಟಲ್ಲಿ ಹೇಗೆ ಫಿನಿಶಿಂಗ್ ಕೊಡಬೇಕು ಅಂದರೆ ಈ 2 ಥ್ರೆಡ್ಡನ್ನು ಜಾಯಿಂಟ್ ಮಾಡಿಬಿಟ್ಟು ನೀವು ಗ್ಲೂ ಗನ್ನಿಂದ ನೀವು ಈ ಬ್ಯಾಕ್ ಸೈಡ್ಗೆ ಅಂಟಿಸ್ಕೋಬೋದು. ಅದು ಫಿನಿಶಿಂಗಾಗಿ ಕರೆಕ್ಟಾಗಿರುತ್ತೆ, ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ ಏನು ಇರಲ್ಲ. ಲಾಸ್ಟಲ್ಲಿ ನೀವು ಫಿನಿಶಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಆದಷ್ಟು ನಾವು ಕಸ್ಟಮರ್ಗೆ ಫಿನಿಶಿಂಗ್ ಆಗಿ ಕೊಟ್ಟರೆ ಅವ್ರು ರಿಟರ್ನ್ ನಮ್ಮ ಹತ್ರನೇ ಬರ್ತಾರೆ ಫ್ರೆಂಡ್ಸ್. ಫಿನಿಶಿಂಗ್ ಚೆನ್ನಾಗಿದೆ, ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಫಿನಿಶಿಂಗ್ ಆಗಿದೆಯಲ್ಲ ಅನ್ನೋದು ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಮೆಲ್ಲಗೆ ಹಾಕ್ಕೊಂಡು ಫಿನಿಶಿಂಗ್ ಕೊಡೋ ಟ್ರೈ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ದಾರನ ಕಟ್ ಮಾಡಿ